ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಭವಿಷ್ಯ ಹೇಳೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ನೀವೊಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ, ನಿಮ್ಮ ಜಾತಕವನ್ನು ತೋರಿಸ್ತೀರಾ. ಅವ್ರು ಹೇಳ್ತಾರೆ ಕಾಳಸರ್ಪ ದೋಷ ಇದೆ ನಿಮಗೆ ಅಂತೇಳಿ. ಯಾವ ಗ್ರಂಥದಲ್ಲೂ ಕೂಡ ಕಾಳಸರ್ಪದ ದೋಷದ ಬಗ್ಗೆ ಉಲ್ಲೇಖ ಇಲ್ಲ. ಮತ್ತು ಯಾಕೆ? ಕಾಳಸರ್ಪ ದೋಷ ಇದ್ದಂಥವ್ರು ಬಹಳ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಸಚಿನ್ ತೆಂಡೂಲ್ಕರ್ ಕೂಡ ಇದೆ ಕಾಳಸರ್ಪ ದೋಷ. ಇದ್ರ ಬಗ್ಗೆ ಯಾವ ಪುಸ್ತಕದಲ್ಲೂ ಇಲ್ಲ. ಮತ್ತು ಹೇಗೆ ಜ್ಯೋತಿಷರು ಹೇಳ್ತಾ ಇದ್ದಾರೆ? ಹಾಗೆಯೇ ನೀವು ಕೆಲವು ದೋಷಗಳ ಬಗ್ಗೆ ಯಾವುದೇ ಗ್ರಂಥಗಳ ಉಲ್ಲೇಖ ಇಲ್ಲ ಅಂದರೂ ಕೂಡ ಸುಮ್ಮನೆ ಭಯಪಡಿಸ್ತಾರೆ. ನೀವು ಕೆ ಎನ್ ರಾವ್ ಅವರ ಒಂದು ರಿಸರ್ಚ್ ಪುಸ್ತಕ ಕಾಳಸರ್ಪ ದೋಷದ ಬಗ್ಗೆ ಹೋದರೆ ಅದರಲ್ಲಿ ಎಲ್ಲ ರಿಸರ್ಚ್ ಇದೆ. ಅದರ ಸಕ್ಸಸ್ಫುಲ್ ಆದಂಥವ್ರದ್ದು ಎಲ್ಲ ಥರದ ಒಂದು ರಿಸರ್ಚ್ ಅಂದರೆ ಇದು ಪ್ರಕಾರವಾಗಿ ಬರ್ಚಡ್ ಪ್ರಕಾರವಾಗಿ ಕೊಟ್ಟಿದ್ದಾರೆ. ಸಕ್ಸಸ್ ಆದವರು ಕಾಳಸರ್ಪ ದೋಷ ಇದ್ದಂಥವ್ರು. ಸೊ ಇದು ಸುಮ್ಮನೆ ಭಯಪಡಿಸುವಂಥದ್ದು. ಹೀಗೆ ಜಾತಕವನ್ನು ನೋಡೋ ವಿಧಾನ ಅದಲ್ಲ. ಜಾತಕವನ್ನು ಫಸ್ಟ್ ನಿಮ್ಮ ಲಗ್ನ ಯಾವುದು ಅಂತ ಕಂಡುಹಿಡಿಬೇಕು. ಬರ್ತ್ ಟೈಮ್ ಮಿಸ್ಟೇಕ್ ಆಗಿರುತ್ತೆ, ಅದನ್ನು ತಿದ್ದಬೇಕು. ನಿಮ್ಮ ಲಗ್ನವನ್ನು ಕಂಡುಹಿಡಿಯೋದಕ್ಕೆ ನಿಮ್ಮ ಜೀವನದಲ್ಲಿ ನಡೆದಿರೋ ಹಳೆಯ ಘಟನೆಗಳನ್ನು ಕೆಲವು ನೋಡಿ ಅನಂತರ ನಿಮ್ಮ ಲಗ್ನವನ್ನು ತಿದ್ದಿ ಲಗ್ನದಿಂದ, ಪಾದ ಲಗ್ನದಿಂದ, ಉಪಪಾದ ಲಗ್ನದಿಂದ, ಚಂದ್ರ ಲಗ್ನದಿಂದ, ಸೂರ್ಯ ಲಗ್ನದಿಂದ ಎಲ್ಲ ನೋಡಬೇಕು. ವಿಂಶೋತ್ತರಿ ದಶೆಯನ್ನು, ಚರದಶೆಯನ್ನು, ಬೇರೆ ಬೇರೆ ದಶೆಗಳು, ಕಂಡೀಷನಲ್ ದಶೆ ಅಂತ ಬರುತ್ತೆ. ಎಲ್ರಿಗೂ ವಿಂಶೋತ್ತರಿ ದಶೆ ಅಪ್ಲಿಕೇಬಲ್ ಆಗಲ್ಲ. ಎಲ್ಲ ಮಾಡಿ ನಾವು ಭವಿಷ್ಯವನ್ನು ಹೇಳಬೇಕು. ಆಮೇಲೆ ಪರಿಹಾರಕ್ಕೆ ಬಂದಾಗ ಪರಿಹಾರದಲ್ಲಿ ಬಂದು ಯಾವುದೋ ದೊಡ್ಡ ದೊಡ್ಡ ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು ಇದು ಯಾವುದೂ ಇಲ್ಲ. ಅದೇ ಥರ ವಾಸ್ತುವಿನ ಒಂದು ವೈಜ್ಞಾನಿಕತೆ ಹೋಗಿ ಅದರಲ್ಲೂ ಏನೇನೋ ಪರಿಹಾರಗಳು ಬಂದು ಸೇರಿಕೊಂಡಿದೆ, ಅವಲ್ಲ. ಮಂತ್ರ ಜಪ, ದಾನಗಳಿಗೆ ಮೊದಲ ಪ್ರಾಧಾನ್ಯತೆ. ಅದನ್ನು ನೀವು ಕೂಡ ಮಾಡ್ಬೋದು. ಇದನ್ನು ಯಾರೋ ಒಬ್ಬರು ಬಂದು ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಮಂತ್ರ ಜಪವನ್ನು ನೀವೇ ಮಾಡ್ಬೋದು. ಅದರ ನಂತರದಲ್ಲಿ ಜ್ಯೋತಿಷ್ಯನೇ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಗ್ರಹಗಳೆಲ್ಲ ಇಲ್ಲ ಅಂತ ಹೇಳ್ತಾರೆ. ಈ ಬಗೆಯಲ್ಲಿ ನಾವು ನೋಡಿದ್ರೆ ಸೂರ್ಯ ಕೂಡ ಒಂದು ಗ್ರಹ. ಆ ಗ್ರಹದ ಇನ್ಫ್ಲುಯೆನ್ಸು ನಮ್ಮಲ್ಲಿ ಹೇಗಾಗುತ್ತೆ ಅನ್ನೋದು ನೀವು ಗೂಗಲ್ ಮಾಡಿ ನೋಡಿ. ಸೈಕಲಾಜಿಕಲ್ ಆಗಿ ಅಥವಾ ಫಿಸಿಕಲ್ ಆಗಿ ನಿಮ್ಮ ದೇಹದ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ ಸೂರ್ಯ ಹೇಗೆ ಪರಿಣಾಮ ಬೀರ್ತಾನೆ ಅಂತ ನೋಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಬೇರೆ ಗ್ರಹಗಳು, ನವಗ್ರಹಗಳು ಒಂದೇ ಗ್ರಹದ ಪರಿಣಾಮ ಇಷ್ಟಿರುವಾಗ ನವಗ್ರಹಗಳ ಪರಿಣಾಮ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೈಂಟಿಫಿಕ್ ಆಗಿ ಈ ಮುಂದೊಂದು ದಿನ ಇದರ ಪರಿಣಾಮಗಳು ನಮ್ಮ ಮೇಲೆ ಗೊತ್ತಾಗುತ್ತೆ. ಸೊ ಅದನ್ನು ಜಾಸ್ತಿ ದಿನ ಏನಿಲ್ಲ. ಹಾಗೆ ಜ್ಯೋತಿಷ್ಯವನ್ನು ನಾವು ವಿಡಂಬನೆ ಮಾಡೋದಕ್ಕಿಂತ ಮುಂಚೆ ಬಹಳ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗುತ್ತೆ. ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಮಂತ್ರೇಶ್ವರ ಬರೆದಿರುವಂತಹ ಫಲದೀಪಿಕೆ ಗ್ರಂಥದಲ್ಲಿ ಇದೊಂದು ಚಂದ್ರ ನಂದ ನೋಡುವಂತಹ ರಾಶಿ ಫಲಾಧ್ಯಾಯವನ್ನು ನೋಡೋದು. ಇದನ್ನೇ ನಾವು ಜಾಸ್ತಿ ಅಪ್ಲೈ ಮಾಡ್ತೀವಿ. ಯೂಶ್ವಲಾಗಿ ನಾನು ಇದನ್ನೊಂದು ಅಲ್ಲದಲೇ ನಾಡಿ ಜ್ಯೋತಿಷಲಿ ಅಗಸ್ತ್ಯ ನಾಡಿ ಅಂತಿದೆ, ಭೃಗುನಾಡಿ ಅಂತಿದೆ, ಭೃಗುನಂದಿ ನಾಡಿ ಅಂತಿದೆ, ಈಶ್ವರ ನಾಡಿ ಅಂತಿದೆ, ಸುಖನಾಡಿ ಅಂತಿದೆ. ಇದನ್ನು ಅಪ್ಲೈ ಮಾಡ್ತೀವಿ. ಸೊ ಇವೆಲ್ಲ ಉತ್ತಮವಾಗಿರುವಂತಹ ಎಫೆಕ್ಟಿವ್ ಟೆಕ್ನಿಕ್ಸ್ ಇರುವಂಥ ಗ್ರಂಥಗಳು. ಈಗ ವೃಷಭ ರಾಶಿಗೆ ನಾವು ನೋಡೋದಾದರೆ ರಾಶಿಯಿಂದ ಸಪ್ತಮ ಭಾವದಲ್ಲಿ ಇರುವಂಥ ಗ್ರಹಗಳನ್ನ ನೋಡ್ತಾ ಇದ್ದರೆ ಇವರು ಮ್ಯಾರಿಟಲ್ ಲೈಫಲ್ಲಿ ಇಶ್ಯೂಸು ಖಂಡಿತ ಬರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಕಿರಿಕಿರಿ, ಟೆನ್ಷನ್ನು, ವಿರಸ ಬರ್ಬೋದು. ಜಾತಕದಲ್ಲಿರುವಂಥ ಅಫ್ಲಿಕ್ಷನ್ಸ್, ದೋಷಗಳು ಅಂದರೆ ಗ್ರಹಗತಿಗಳ ಒಂದು ದುಸ್ಥಿತಿಯಿಂದ ಇನ್ನು ಮ್ಯಾಕ್ಸಿಮಮ್ ತಾರಕಕ್ಕೆ ಇರ್ಬೋದು. ಈಗ ನಾನು ಹೇಳ್ತಾ ಇದ್ದೀನಿ ದಾಂಪತ್ಯದಲ್ಲಿ ಕಲಹ ಅಂತ. ನಿಮ್ಮ ಜಾತಕದಲ್ಲೂ ಅದೇ ಕಾಂಬಿನೇಷನ್ ಇದ್ದು, ಪ್ರಶ್ನೆಯಲ್ಲೂ ಅದೇ ಕಾಂಬಿನೇಷನ್ ಬಂದು, ಗೋಚಾರದಲ್ಲೂ ಅದೇ ಕಾಂಬಿನೇಷನ್ ಬಂದರೆ ಖಂಡಿತ ದಶೆ ಪ್ರಕಾರವಾಗಿ ಸೆಪ್ರೇಷನೇ ಆಗ್ಬೋದು, ವಿರಸ ಉಂಟಾಗ್ಬೋದು, ಕಿರಿಕಿರಿ ಉಂಟಾಗ್ಬೋದು, ಸಣ್ಣದರಲ್ಲೇ ಹೋಗ್ಬೋದು. ಮ್ಯಾಕ್ಸಿಮಮ್ ಕೈಂಡ್ಸ್ ಬಟ್ ಕಿರಿಕಿರಿ ಖಂಡಿತ ಆಗುತ್ತೆ. ಇದನ್ನು ಬಗೆಹರಿಸ್ಕೋಬೋದು. ಬಟ್ ಇನ್ನೊಂದು ವಿಚಾರ ಏನಂತಂದರೆ ಸಪ್ತಮಾಧಿಪತಿ ಸಪ್ತಮದಲ್ಲಿರೋದು ವಿವಾಹಕ್ಕೆ ಯೋಗ್ಯವಾಗಿರುವಂಥ ಸಮಯ. ಒಳ್ಳೆಯ ಸಂಬಂಧ ಬರ್ಬೋದು, ವಿವಾಹ ಆಗ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು, ಒಳ್ಳೆಯ ಸಂಬಂಧ ಬರೋ ಸಾಧ್ಯತೆ ಇರ್ತದೆ. ಶುಭರಾಶಿ ನೋಡಿದವರು ಸಾಮಾನ್ಯವಾಗಿ ಕೋಪ ಪಡೋಂಥ ಲೈಫ್ ಪಾರ್ಟ್ನರ್ಸ್ ಸಿಗ್ತಾರೆ ಯೂಶ್ವಲಾಗಿ ನಾನು ನೋಡಿದಂಗೆ. ಸೊ ಸ್ಥಿರ ರಾಶಿ ಬೇರೆ, ಅದು ಬೇರೆ ಬೇರೆ ಥರದೆಲ್ಲ ನೋಡ್ಬೋದು. ಇದು ವಿವಾಹಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ದಂಪತಿಗಳಿಗೆ ಸಂತಾನಕ್ಕಾಗಿ ಪ್ರಯತ್ನ ಪಡ್ತಿರೋದು ಬಹಳ ಒಳ್ಳೆಯದು. ಚತುರ್ಥದಲ್ಲಿ ಕೇತು ಬರೋದ್ರಿಂದ ಪ್ರಾಪರ್ಟಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಪ್ರಾಪರ್ಟಿ ತೊಗೊಳ್ಳೋದು ಓಡಾಡಬೇಡಿ. ಏನಾಗುತ್ತೆ, ಸಡನ್ನಾಗಿ ಡಿಸ್ಪ್ಯೂಟ್ಸ್ ಬರ್ಬೋದು, ಏನೇನೋ ಕಿರಿಕಿರಿಗಳು ಉಂಟಾಗ್ಬೋದು. ಕೆಲವರಿಗೆ ಪ್ರಾಪರ್ಟಿ ತೊಗೊಳ್ಬೇಕಾದ್ರೆ ಯಾವ ಪ್ರಾಬ್ಲಮ್ ಇರೋಲ್ಲ, ತೊಗೊಂಡ್ಮೇಲೆ ಏನೋ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗುತ್ತೆ. ಈ ಥರ ಅವಕಾಶಗಳು, ಸಮಸ್ಯೆಗಳು ವೃಷಭ ರಾಶಿಯವರ ಸಾಧ್ಯತೆ ಇದೆ. ಆಮೇಲೆ ಕರಿಯರಲ್ಲಿ, ಉದ್ಯೋಗದಲ್ಲಿ ಬದಲಾವಣೆಗಳು ಕಾಣುತ್ತೆ. ಖಂಡಿತ ಉದ್ಯೋಗದ ಅವಕಾಶಗಳು ಹೆಚ್ಚಾಗುತ್ತೆ. ನೀವು ಇಂಟರ್ವ್ಯೂಸ್ ಕೊಟ್ಟಿರ್ತೀರ, ಅದರಲ್ಲಿ ಅನುಕೂಲ ಆಗ್ಬೋದು. ವಿದ್ಯಾರ್ಥಿಗಳಿಗೆ ಬಹಳ ಶಾರ್ಪಾಗಿ ಮನಸ್ಸು ನಿರಮ್ಮಳವಾಗಿರೋ ಸಾಧ್ಯತೆ ಇದೆ. ಅಂದರೆ ಏನಾಗುತ್ತೆ ಅಂದರೆ ಜಾತಕದಲ್ಲಿ ಇಶ್ಯೂಸ್ ಇದ್ದು
ಈ ಒಂದು ಸಂದರ್ಭದಲ್ಲಿ ಅದು ಅಪ್ಲಿಕೇಬಲ್ ಆಗೋದಿಲ್ಲ. ಬಟ್ ಆದರೆ ಏನಾಗುತ್ತೆ ಅಂತಂದರೆ ನಿಮಗೆ ಪಂಚಮ ಭಾವ ಚೆನ್ನಾಗಿದ್ದರೆ ಯೂಶ್ವಲಾಗಿ ಸ್ಟೂಡೆಂಟ್ಸು ಚೆನ್ನಾಗಿ ಸಕ್ಸಸ್ಫುಲ್ ಆಗ್ತಾರೆ. ಇಲ್ಲಿ ಪಂಚಮದಲ್ಲಿ ಒಳ್ಳೆ ಗ್ರಹಗಳಿರೋದ್ರಿಂದ ನನ್ನ ಪ್ರಕಾರ ಅನುಕೂಲ ಆಗುತ್ತೆ. ಆಮೇಲೆ ವ್ಯಾಪಾರಿಗಳಿಗೆ ಎಸ್ಪೆಷಲಿ ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಿರುವಂಥವ್ರಿಗೆ ಒಂದು ಅನುಕೂಲ ಆಗುತ್ತೆ. ಆಮೇಲೆ ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗ್ಬೋದು. ಬಟ್ ನಾನು ಹೇಳೋದೇನಂತಂದರೆ ಇದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಬಹಳ ಉತ್ತಮವಾಗಿರುವಂಥ ಸಮಯ. ಡಿಸ್ಪ್ಯೂಟಲ್ಲಿದ್ರೂ ಸರಿಯಾಗೋ ಸಾಧ್ಯತೆ ಇರುತ್ತೆ. ಆಮೇಲೆ ದಶಮ ಭಾವಕ್ಕೆ ರಾಹು ಬರುವಂಥದ್ದು ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ ಹಲವಾರು ಪ್ರಾಬ್ಲಮ್ಗಳು ಬಾಸಿಂದ ಆಗಿರ್ಬೋದು, ಕೊಲೀಗ್ಸಿಂದ ಆಗಿರ್ಬೋದು ಬಂದೇ ಬರೋ ಸಾಧ್ಯತೆ ಇದೆ.